ಇವತ್ತು ನನ್ನ ಜೊತೆ ಸನ್ಮಾನ್ಯ ರಾಜೀವ್ ಗೌಡ್ರು, ಬೆಂಗಳೂರು ಉತ್ತರ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಇದ್ದಾರೆ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರು. ಅವರು ಮತ್ತೆ ನನ್ನ ನಂತರ ಈ ಘೋಷಣೆ ಉದ್ದೇಶಿಸಿ ಮಾತಾಡೋರಿದ್ದಾರೆ. ನನ್ನ ಜೊತೆ AICC ಸ್ಪೋಕ್ಸ್ ಪರ್ಸನ್ ಆದಂತಹ ಐಶ್ವರ್ಯ ಮಹಾದೇವ್ರವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಮೆರೋಜ್ರವರು ನಮ್ಮ ವಾರ್ ರೂಮ್ ಇನ್ಚಾರ್ಜ್ ಮತ್ತು ಅವರೇ ಅಧ್ಯಕ್ಷರಿದ್ದಾರೆ, ಅವರು ಸಹ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಸನ್ಮಾನ್ಯ ರಾಮಚಂದ್ರಪ್ಪನವರು ನಮ್ಮ ಜೊತೆ ಇದ್ದಾರೆ, ಅವರು KPCC ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಪಕ್ಷದ ನಾಯಕರಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಪಕ್ಷದ ಮತ್ತೊಬ್ಬ ವಕ್ತಾರಂಥ ನಟರಾಜ್ ಗೌಡರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ದಿವಾಕರ್ ಅವರು ನಮ್ಮ KPCC ಲೀಗಲ್ ಸೆಲ್ ವೈಸ್ ಚೇರ್ಮನ್ ಇದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ, ಸ್ನೇಹಿತರೆ, ಭಾಳ ಪ್ರಮುಖವಾಗಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಭಾಳ ದೊಡ್ಡದಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು BJPಯ ವಾಷಿಂಗ್ ಮೆಷಿನ್ ಕಾರ್ಯ. ಇವತ್ತೇನು ಕಳಂಕಿತರನ್ನ ತಮ್ಮ ಪಾರ್ಟಿಗೆ ತಗೊಂಡು ಅವ್ರಿಗೆ ಶುದ್ಧೀಕರಣದ ಒಂದು ಹೆಸರು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನು ಸ್ವಯಂ ಘೋಷಿತ ವಿಶ್ವ ನಾಯಕ ಮೋದಿರವರು ಒಂದು ವಾಕ್ಯವನ್ನು ಹಲವಾರು ವರ್ಷಗಳಿಂದ ಹೇಳ್ಕೊಂಡ್ಬಂದಿದ್ದಾರೆ, ನಾ ಕಾವುಂಗ ಖಾನೆ ದೂಂಗ ಅಂತೇಳಿ. ಈಗ ನಾವು ಅದಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಮೋದಿರವರ ಕಾರ್ಯಶೈಲಿಗೆ ಅನುಗುಣವಾಗಿ ಒಂದು ಹೊಸ ವ್ಯಾಖ್ಯಾನವನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ. ತಿನ್ನೋಕ್ಕೆ ಬಿಡಲ್ಲ, ನುಂಗೋರ್ನ ಮುಟ್ಟೋದಿಲ್ಲ ಅಂಥೇಳಿ. ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, 2014ರಿಂದ ಇಲ್ಲಿಯವರೆಗೆ ಕೇಂದ್ರದ BJP ಸರ್ಕಾರ ED ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು EDರವರು ದಾಖಲು ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ 95% ಪ್ರಕರಣಗಳು ವಿರೋಧ ಪಕ್ಷದ ನಾಯಕರು ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ BJPಯವ್ರ ಮೇಲೆ ಪ್ರಕರಣ ಇಲ್ವಾ? ಇದ್ದಾವೆ, ಬೆರಳೆಣಿಕೆಯಷ್ಟು ಪ್ರಕರಣ ಇದ್ದಾವೆ. ಏನಾಗಿದೆ ಪ್ರಕರಣ? ಎಲ್ಲಿದೆಯೋ ಅಲ್ಲೇ ಇದೆ, ತನಿಖೆ ಮುಂದಕ್ಕೆ ಹೋಗಲ್ಲ. ಅದು ಯಾವ ರೀತಿ ಅವರು ಶೆಲ್ಟರ್ ಕೊಡ್ತಾ ಇದ್ದಾರೆ ಅಂತೇಳಿ BJPಯವರು ಉತ್ತರವನ್ನು ಕೊಡಬೇಕಾಗತ್ತೆ. ಇವತ್ತು ಭಾಳ ವಿಶೇಷವಾಗಿ ಕರ್ನಾಟಕದ ಬೆಂಗಳೂರು ಉತ್ತರ ಕ್ಷೇತ್ರದ ಇವತ್ತಿನ BJP ಕ್ಯಾಂಡಿಡೇಟ್ ಆದಂಥ ಶೋಭಾ ಕರಂದ್ಲಾಜೆದಲ್ಲಿರ್ತಕ್ಕಂಥ ಒಬ್ಬ ಸಚಿವರು, ನಮಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ 48 ಕೋಟಿ ರೂಪಾಯಿಗಳನ್ನು ಅಕ್ರಮ ವರ್ಗಾವಣೆ ಮೂಲಕ ಮನಿ ಲ್ಯಾಂಡಿಂಗ್ ಪ್ರಕರಣದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣವನ್ನು ಎದುರಿಸ್ತಾ ಇರ್ತಕ್ಕಂಥ ಶೋಭಾ ಕರಂದ್ಲಾಜೆರವರಿಗೆ ಯಾವ ಕಾರಣಕ್ಕೆ ಕೇಂದ್ರ ಸರ್ಕಾರ ಶ್ರೀರಕ್ಷಣೆಯನ್ನು ಕೊಟ್ಟು ಇವತ್ತು ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ? ಇವತ್ತು ನಮಗೆಲ್ಲ ಗೊತ್ತಿದೆ, ಗುಜರಾತ್ ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿರವರಿಗೆ ಆತ್ಮೀಯರಾಗಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಸುಮಾರು 7 ಕೋಟಿ ಒಂದು ವ್ಯವಹಾರದ ಹೆಸರಿನಲ್ಲಿ EDರವರು DK ಶಿವಕುಮಾರ್ ಅವರಿಗೆ ಕೊಟ್ಟಂಥ ಕಾಟ, ಕೊಟ್ಟಂಥ ತೊಂದರೆ, ಅವ್ರನ್ನ ಬಂಧನ ಮಾಡಿದಂಥ ರೀತಿ ನಾವೆಲ್ಲ ನೋಡಿದ್ದೇವೆ. ಅದೆಲ್ಲಕ್ಕಿಂತ ಇವತ್ತು ಲೈವ್ ಕೇಸ್ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಒಬ್ಬ ಮುಖ್ಯಮಂತ್ರಿಗಳನ್ನ ದೇಶದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಒಬ್ಬ ಮುಖ್ಯಮಂತ್ರಿ, ದೆಹಲಿ ಮುಖ್ಯಮಂತ್ರಿಗಳನ್ನ ಬಂಧನ ಮಾಡಿ ಅವ್ರಿಗೆ ಬೇಲ್ಸಿದ್ದೊಲೆ ರೀತಿ ನೋಡ್ಕೋತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಅಂದರೆ ಅರವಿಂದ ಕೇಜ್ರಿವಾಲ್ರವರು ಎಲ್ಲೂ ಸಹ ಹಣ ವರ್ಗಾವಣೆಯಲ್ಲಿ ಇನ್ವಾಲ್ವ್ ಆಗಿಲ್ಲ, ಆದರೂ ಸಹ ಸಾಂದರ್ಭಿಕ ಸಾಕ್ಷ್ಯ ಅಂದರೆ ಅಲ್ಲಿನ ಕೆಲವು ವಿಟ್ನೆಸ್ಗಳನ್ನ ಬಳಸ್ಕೊಂಡು ಅವ್ರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸ್ಕೊಂಡು ಇವತ್ತು ಅವನು ಬಂಧನ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 2014ರಲ್ಲಿ ED ದಾಖಲು ಮಾಡಿದಂಥ ಅತಿ ದೊಡ್ಡ ಪ್ರಕರಣ KDBಗೆ ಸಂಬಂಧಪಟ್ಟಂಥ 350 ಎಕರೆಯ ಲ್ಯಾಂಡ್
ಡಿನೋಟಿಫಿಕೇಷನ್ನ ದೊಡ್ಡ ಹಗರಣ. ಅದರಲ್ಲಿ ಒಂದು ಕಂಪ್ನಿ ಮುಖಾಂತರ, ಖಾಸಗಿ ಕಂಪ್ನಿ ಮುಖಾಂತರ ಶೋಭಾ ಕರಂದ್ಲಾಜೆರವರಿಗೆ ಸುಮಾರು 48 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ಇದರಲ್ಲಿ ಸುಮಾರು 70 ಲಕ್ಷ ರೂಪಾಯಿಗಳನ್ನ ಅವರ ಅಕೌಂಟಿಂದ ಇಡಿನವರು ಸೀಸ್ ಮಾಡಿದ್ದಾರೆ. ಇವತ್ತಾಗಿರ್ತಕ್ಕಂಥ ಪ್ರಕರಣ ಅಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 2010ರಲ್ಲಿ ಆಗಿರ್ತಕ್ಕಂಥ ಪ್ರಕರಣ. ಈ ಪ್ರಕರಣ ಒಂದು ಸ್ಪೆಷಲ್ ಕೋರ್ಟ್ ಏನಿದೆ ಬೆಂಗಳೂರಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯ, MLA ಮತ್ತು MP ಗಳಿಗೆ ಆಗ್ತಕ್ಕಂಥ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಪ್ರಕರಣ ಬಾಕಿ ಇದೆ. ಶೋಭಾ ಕರಂದ್ಲಾಜೆರವರು ಅಕ್ಯೂಸ್ಡ್ ನಂಬರ್ 24 ಅಲ್ಲಿ ಅವರು 2014ರಲ್ಲೇ, ಅಂದರೆ ಅಕ್ಟೋಬರ್ 2014ರಲ್ಲಿ ಶಿ ಮೂವ್ಡ್ ಟು ದ ಕರ್ನಾಟಕ ಹೈಕೋರ್ಟ್ ಬೈ ವೇ ಆಫ್ ರಿಟ್ ಪಿಟಿಷನ್ ಚಾಲೆಂಜಿಂಗ್ ದ ಇಡಿ ಪ್ರೊಸೀಜರ್ ಆ್ಯಂಡ್ ಇಡಿ ಆರ್ಡರ್ಸ್. ಭಾಳ ಆಶ್ಚರ್ಯ ಆಗೋದೇನು ಅಂದರೆ, ಈ ರಿಟ್ ಪಿಟಿಷನ್ ಏನು ಶೋಭಾ ಕರಂದ್ಲಾಜೆರವರು ಇಡಿ ವಿರುದ್ಧ ದಾಖಲು ಮಾಡಿದ್ದಾರೆ, ಅದರಲ್ಲಿ 4ನೇ ಪ್ರತಿವಾದಿ, ವೆರಿ ಇಂಟ್ರೆಸ್ಟಿಂಗ್, ದ 4th ರೆಸ್ಪಾಂಡೆಂಟ್ ಈಸ್ ಯೂನಿಯನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಯಾರು ನಿರ್ಮಲಾ ಸೀತಾರಾಮನ್ ರವರು ಇವತ್ತು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅವರ ಇಲಾಖೆ 4ನೇ ಪ್ರತಿವಾದಿ 2010ರಲ್ಲಿ ಶೋಭಾರವರು ದಾಖಲು ಮಾಡಿರ್ತಕ್ಕಂಥ ರಿಟ್ ಪ್ರಕರಣದಲ್ಲಿ. ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿ ಮಾಡಿ ಅವರ ಅಕ್ರಮ ವರ್ಗಾವಣೆ ಗಂಭೀರ ಪ್ರಕರಣದಲ್ಲಿ ಶೋಭಾ ಕರಂದ್ಲಾಜೆರವರು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ವೆರಿ ಅನ್ಫಾರ್ಚುನೇಟ್, ಇಲ್ಲಿವರೆಗೆ ಆ ಕೇಸ್ನ ಪ್ರೋಸೆಸ್ ಇಲ್ಲ, ಕೇಸಲ್ಲಿ ಸ್ಟೇ ಸಿಕ್ಕಿಲ್ಲ. ಆದರೂ ಸಹ ಶೋಭಾ ಕರಂದ್ಲಾಜೆರವರ ಬಂಧನ ಆಗಿಲ್ಲ. ಆದರೆ ನಮ್ಮ ವಿಶ್ವನಾಯಕ ಘೋಷಣೆಯ ಸನ್ಮಾನ್ಯ ಮೋದಿರವರು ಅವರಿಗೆ ಅತಿಥಿ ಸತ್ಕಾರವನ್ನು ಕೊಟ್ಟು ಕೇಂದ್ರದಲ್ಲಿ ಇವತ್ತು ಮಂತ್ರಿ ಮಾಡಿದ್ದಾರೆ. ಯಾವ ಕಾರಣಕ್ಕೆ ನೀವು ಮಂತ್ರಿ ಮಾಡೋದ್ರಿ? ನಿಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಫೇಲ್ ಆಯಿತು? ನಿಮ್ಮ ಬೇಹುಗಾರಿಕೆ ಸಂಸ್ಥೆಗಳು ನಿಮಗೆ ಮಾಹಿತಿ ಕೊಡಲಿಲ್ವಾ? ಗಂಭೀರ ಸ್ವರೂಪದ ಪ್ರಕರಣ ಬಾಕಿ ಇದೆ ಅಂತ ಅಂದ್ಬಿಟ್ಟು ಹೇಳಲಿಲ್ವಾ? ಇದೇ ಅಂಶವನ್ನು ಅಥವಾ ಶೋಭಾ ಕರಂದ್ಲಾಜೆರವರಿಗೆ ಕೊಡುವಂತಹ ಒಂದು ವಿನಾಯಿತಿಯನ್ನು ಈ ದೇಶದ ಬೇರೆ ನಾಯಕರಿಗೂ ನೀವು ಕೊಟ್ಟಿದ್ದೀರಾ? ಯಾವ ಕಾರಣಕ್ಕೆ ಶೋಭಾ ಕರಂದ್ಲಾಜೆರವ್ರನ್ನ ಇಂತಹ ಗುರುತರ ಪ್ರಕರಣ ಬಾಕಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಮಂತ್ರಿ ಮಾಡ್ಕೊಂಡಿದ್ದೀರಾ? ಅಟ್ ದ ಸೇಮ್ ಟೈಮ್ ಯಾವ ಕಾರಣಕ್ಕೆ ನೀವು ಇವತ್ತು ಉಡುಪಿ ಚಿಕ್ಕಮಗಳೂರಿಂದ ತೊಗೊಂಬಂದು ಬೆಂಗಳೂರು ನಾರ್ತ್ಗೆ ಕ್ಯಾಂಡಿಡೇಟ್ ಮಾಡಿದ್ದೀರ ಅನ್ನೋದನ್ನ ಸ್ವಯಂ ಘೋಷಿತ ನಾಯಕರಾದಂಥ BJP ನಾಯಕರು ಉತ್ತರವನ್ನು ಕೊಡಬೇಕು. ನಾವು ಅವ್ರ ಮೇಲೆ ಯಾವುದೇ ವೈಯಕ್ತಿಕ ಆರೋಪಗಳನ್ನ ಮಾಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಇಶ್ಯೂ ಇರ್ತಕ್ಕಂಥದ್ದು ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯವನ್ನು ಯಾವ ಕಾರಣಕ್ಕೆ BJP ನಾಯಕರು ಅನುಸರಣೆ ಮಾಡ್ತಾ ಇದ್ದಾರೆ. ಸುಮಾರು 105 ಕೋಟಿ ರೂಪಾಯಿಗಳ ಗಂಭೀರ ಪ್ರಕರಣ ಇದು. ಇಡಿರವರು ದಾಖಲು ಮಾಡಿರ್ತಕ್ಕಂಥ ಪ್ರಕರಣ. ಇಫ್ ಐ ಆಮ್ ಕರೆಕ್ಟ್, ಕಳೆದ ವಾರ ಒಂದು ಚಾರ್ಜ್ ಶೀಟು ಹಾಕಿದ್ದಾರೆ, 3,000 ಪುಟಗಳ ಚಾರ್ಜ್ ಶೀಟ್ ಹಾಕಿದ್ದಾರೆ. ಭಾಳ ವಿಷಾದಕರ ಸಂಗತಿ ಅಂದರೆ 23ನೇ ಅಕ್ಯೂಸ್ಡ್ 100 ವರ್ಷ ದಾಟಿ ಈ ಡೈಡ್ ಅವರೆಲ್ಲ ಇವರು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಆರೋಪದಲ್ಲಿರ್ತಕ್ಕಂಥ ಭಾಳಷ್ಟು ಆರೋಪಿಗಳು ಬೇನಾಮಿಯಾಗಿ ಇವರು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು 106 ಕೋಟಿ ರೂಪಾಯಿ ಬೇನಾಮಿ ವ್ಯವಹಾರದಲ್ಲಿ ಆರೋಪಿಯಾಗಿರ್ತಕ್ಕಂಥ ಕಳಂಕಿತರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆರವ್ರನ್ನ ಯಾವ ಕಾರಣಕ್ಕೆ ಕೇಂದ್ರ ಸರ್ಕಾರ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ? ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇವರು ಪಿಟಿಷನ್ ಕೊಡ್ತಾರೆ, ಸರ್ಕಾರ ತೆಗೀರಿ, ಗವರ್ನರ್ ವಜಾ ಮಾಡಿ ಅಂತೇಳಿ. ಇಲ್ಲೇ ಯಾಕೆ ಮಂತ್ರಿಗಳನ್ನ ಇಟ್ಕೊಂಡಿದ್ದೀರಾ ನೀವು? ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ನಿಮ್ಗೆ ಯಾವುದೇ ಸಾಕ್ಷಿ ಇಲ್ಲ. ಮನಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಅಥವಾ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತ ಯಾವುದೂ ಇಲ್ಲ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ನಾವೇನು ಕರಿತೀವಿ, ಸಾಂದರ್ಭಿಕ ಸಾಕ್ಷ್ಯ. ಆ ಸಾಂದರ್ಭಿಕ ಸಾಕ್ಷಿಗಳನ್ನ ಇಟ್ಕೊಂಡು ಅರವಿಂದ್ ಕೇಜ್ರಿವಾಲ್ ಒಬ್ಬ ಮುಖ್ಯಮಂತ್ರಿನ ಬಂಧನ ಮಾಡ್ತೀರಾ, ಅವ್ರ ಮೇಲೆ ಪಿಟಿಷನ್ ಮಾಡ್ತೀರಾ. ಇವತ್ತು ಯಾವ ಕಾರಣಕ್ಕೆ ಶೋಭಾ ಕರಂದ್ಲಾಜೆ ಅಂತ ಒಬ್ಬ ಸಚಿವರನ್ನ ಗುರುತರ ಆರೋಪ ಇರ್ತಕ್ಕಂಥ 16 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರ್ತಕ್ಕಂಥ ಆರೋಪ, ಇದು ನಮ್ದಲ್ಲ, ಕಾಂಗ್ರೆಸ್ ಪಾರ್ಟಿ ಆರೋಪ ಅಲ್ಲ, ಸೆಂಟ್ರಲ್ ಏಜೆನ್ಸಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ವಿಚ್ ಈಸ್ ಯೂಸ್ಡ್ ಬೈ ದ BJP ಆಸ್ ಎ ಎಲೆಕ್ಷನ್ ಇನ್ಸ್ಟ್ರೂಮೆಂಟ್, ಇವರು ಹಾಕಿರ್ತಕ್ಕಂಥ ಆರೋಪ ಪಟ್ಟಿ. ಇಂತಹ ಗುರುತರ ಆರೋಪ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಇವತ್ತು ಇಲ್ಲಿ ನೀವು ಬೆಂಗಳೂರು ನಾರ್ತ್ಗೆ ಫೀಲ್ಡ್ ಮಾಡ್ತೀರಾ, ಮತ್ತೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಮುಂದುವರಿಸ್ತೀರಾ. ಇದಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯ ಮಾಡ್ತೇನೆ. ನೀವು ದಯಮಾಡಿ ED ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಅವಕ್ಕೆ ಬಾಡಿಗೆ ಕಟ್ಟೋಕ್ಕೆ ಬದಲು ತಗೊಂಡು ನಿಮ್ಮ ಪಾರ್ಟಿ ಆಫೀಸಲ್ಲಿ ಒಂದು ಜಾಗ ಕೊಟ್ಟು ಇಟ್ಕೊಂಬಿಡಿ. ಅವಾಗ ನೀವು ಶೋಭಾ ಕರಂದ್ಲಾಜೆ ಅವರು ರಕ್ಷಣೆ ಮಾಡ್ತೀರಾ, ಹೇಮಂತ್ ಬಿಸ್ವಾಸ್ ಅಸ್ಸಾಂ ಮುಖ್ಯಮಂತ್ರಿನ ರಕ್ಷಣೆ ಮಾಡ್ತೀರಾ, ಇನ್ಯಾರೋ ಅಧಿಕಾರಿ ಪಶ್ಚಿಮ ಬಂಗಾಳದ ಅವ್ರನ್ನ ರಕ್ಷಣೆ ಮಾಡ್ತೀರಾ. ಅದಕ್ಕೆಲ್ಲ ಒಂದು ಮುದ್ರೆ ಒತ್ತೋದಕ್ಕೆ ಅವಕಾಶ ಆಗುತ್ತೆ. ಸೊ ಅಟ್ಲೀಸ್ಟ್
ಪಬ್ಲಿಕ್ ಮನಿ, ನೀವೇನು ಅವ್ರಿಗೆ CBIಗೆ EDಗೆ IT ಗೆ ಪಬ್ಲಿಕ್ ಮನಿ ತೆರಿಗೆಯನ್ನು ಕೊಡ್ತಾ ಇದ್ದೀರಾ, ಆ ದುಡ್ಡಾದ್ರೂ ಉಳಿತಾಯ ಆಗುತ್ತೆ. ನಾನು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ವಿನಂತಿ ಮಾಡ್ತೀನಿ, ಈ ಸಂಸ್ಥೆಗಳನ್ನ ಶಿಫ್ಟ್ ಮಾಡಿಬಿಟ್ಟು ಸರ್ಕಾರಿ ಬಂಗ್ಲೆಗಳಿಂದ ಶಿಫ್ಟ್ ಮಾಡಿ ತಗೊಂಡೋಗಿ BJP ಕಾರ್ಯಾಲಯದಲ್ಲಿ ಇಟ್ಕೊಳ್ಳಿ. ಆವಾಗ ಇಂಥ ಪ್ರಕರಣಗಳಿಗೆ, ಶೋಭಾ ಕರಂದ್ಲಾಜೆ ಅಂತವರ ಪ್ರಕರಣಗಳಿಗೆ ಸಮರ್ಥನೆ ಸಿಗುತ್ತೆ ಅನ್ನೋದು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತೆಲ್ಲೋ ನೆನ್ನೆ ಮೊನ್ನೆ ಆಗಿದೆ ಪ್ರಕರಣ, ಏನೋ ಅವ್ರ ಗಮನಕ್ಕೆ ಬಂದಿಲ್ಲ ಅಂದರೆ ಅದು ಬೇರೆ ರೀತಿ. 2014ರಲ್ಲಿ ಆಗಿರ್ತಕ್ಕಂಥ ಪ್ರಕರಣ, 2014ರಲ್ಲಿ ED ದಾಖಲು ಮಾಡಿರ್ತಕ್ಕಂಥ ಪ್ರಕರಣ, ನೀವು 10 ವರ್ಷ ಆದರೂ ಸಹ ಏನು ನೀವು ಕೊಡ್ತಾ ಇರ್ತಕ್ಕಂಥ ಪೋಸ್ ಏನಿದೆ, ಆ ಪೋಸ್ಗೆ ವಿರುದ್ಧವಾಗಿ ಇಂಥ ಕಳಂಕಿತರನ್ನ ನೀವು ಸಂಪುಟದಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ನಿಮಗೆ ನೈತಿಕತೆ ಇದೆಯಾ? ನಾ ಕಾವುಂಗ ಖಾನೆ ದುಂಗ ಅಂತ ಹೇಳುವಂಥ ಒಂದು ಘೋಷಣೆಗೆ ನಿಮ್ಗೆ ಯಾವ್ದಾದ್ರು ನೈತಿಕತೆ ಇದೆಯಾ? ದಯಮಾಡಿ ಈ ಘೋಷಣೆಯನ್ನು ಬದಲಾವಣೆ ಮಾಡ್ಕೊಳ್ಳಿ. ತಿನ್ನೋರ್ನ ಬಿಡೋದಿಲ್ಲ, ನುಂಗೋರ್ನ ಮುಟ್ಟೋದಿಲ್ಲ. ಯಾಕೆಂದರೆ ಯಾರು ತಿನ್ನೋರು ಸಣ್ಣ ಪುಟ್ಟ ತಿಂತಾರೆ, ನುಂಗೋರು ಹಂಗಂಗೆ ನುಂಗ್ತಾರೆ. ಎಕರೆಗಟ್ಟಲೆ, ಕೋಟಿಗಟ್ಟಲೆ, ಸಾವಿರಾರು ಕೋಟಿಗಟ್ಟಲೆ ಹಂಗಂಗೆ ನುಂಗ್ತಾರೆ. ಅವ್ರನ್ನ ರಕ್ಷಣೆ ಮಾಡುವಂಥದ್ದು BJPಯ ಒಂದು ಕರ್ತವ್ಯ ಆಗಿದೆ. ಬಹುತೇಕ EDನವರು 2005ರಿಂದ ಇಲ್ಲಿಯವರೆಗೆ ಸುಮಾರು 5,000 ಪ್ರಕರಣಗಳನ್ನ ಅವ್ರು ದಾಖಲು ಮಾಡಿರ್ತಕ್ಕಂಥದ್ದು. 5,000 ಚಿಲ್ಲರೆ ಪ್ರಕರಣಗಳನ್ನ EDರವರು ಬೇರೆ ಬೇರೆ ದೇಶದ ವಿವಿಧ ಭಾಗಗಳಲ್ಲಿ ಅವ್ರು ದಾಖಲು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಅವ್ರು ಚಾರ್ಜ್ ಶೀಟ್ ಹಾಕಿರ್ತಕ್ಕಂಥದ್ದು 1,114 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಹಾಕಿರ್ತಕ್ಕಂಥದ್ದು. ಅದರಲ್ಲಿ ಎನ್ಕ್ವೈರಿ ಮುಗಿದಿರ್ತಕ್ಕಂಥ ಪ್ರಕರಣ ಎಷ್ಟು ಅಂದರೆ 24. ಅಂದರೆ ನಿಮ್ಮ ಪರ್ಪಸ್ ಏನು? ಒಂದು ಪ್ರಕರಣ ದಾಖಲು ಮಾಡೋಂಥದ್ದು, 16 ವರ್ಷ ಇಟ್ಕೊಳ್ಳೋವಂಥದ್ದು. ಅವ್ರು BJPಗೆ ಬಂದರೆ ಅವ್ರು ವಾಷಿಂಗ್ ಮಿಷಿನಲ್ಲಿ ಹಾಕಿ ಕ್ಲೀನ್ ಮಾಡಿದೀವಿ ಅಂತೇಳಿ ಅವ್ರಿಗೆ ಲೇಬಲ್ ಹಾಕ್ಬಿಟ್ಟು ಮತ್ತೆ ರಾಜಕಾರಣಕ್ಕೆ BJP ಮೂಲಕ ರಾಜಕಾರಣಕ್ಕೆ ಬಿಡೋವಂಥದ್ದು, ವಿರೋಧ ಪಕ್ಷಗಳನ್ನ ಹಣಿಯೋ ಅಂಥದ್ದು, ವಿರೋಧ ಪಕ್ಷಗಳ ನಾಯಕರನ್ನ ತುಳಿಯೋ ಅಂಥದ್ದು. ಇದು ಭಾರತೀಯ ಜನತಾ ಪಕ್ಷದ ಒಂದು ವ್ಯವಸ್ಥೆ. ಅಫ್ಕೋರ್ಸ್ ನಾವು ಇವತ್ತು ಸುಪ್ರೀಂ ಕೋರ್ಟ್ ಮೇಲೆ ಬಹಳ ಗೌರವದಿಂದ ಹೇಳಬೇಕಾಗುತ್ತೆ. ಇವ್ರು ಮಾಡಿರ್ತಕ್ಕಂಥ ಮತ್ತೊಂದು ಅಕ್ರಮ, ಎಲೆಕ್ಟೋರಲ್ ಬಾಂಡ್, ಇವತ್ತು ಸುಪ್ರೀಂ ಕೋರ್ಟ್ ಇಲ್ಲದಲ್ಲೇ ಹೋಗಿದ್ರೆ ಅದು ಸಹ ಆಚೆ ಬರ್ತಾ ಇರಲಿಲ್ಲ. ಭಾರತೀಯ ಜನತಾ ಪಕ್ಷದ ದೊಡ್ಡ ಒಂದು ಅಕ್ರಮ ಇವತ್ತೇನಾಗಿದೆ ಅದು ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಆಚೆ ಬಂದಿದೆ. ನಾನು ಇವತ್ತು ಮತ್ತೊಮ್ಮೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹೇಳ್ತೇನೆ, ದಯಮಾಡಿ ಈ ಮೌನಕ್ಕೆ ಶರಣಾಗೋದನ್ನು ಬಿಡಿ, ಕಿವುಡತನವನ್ನು ಆಚೆ ತೆಗೀರಿ, ಜಾಣತನವನ್ನು ಸೈಡ್ಗಿಡಿ. ಶೋಭಾ ಕರಂದ್ಲಾಜೆರವರ ವಿಚಾರದಲ್ಲಿ ನೀವು ಸೇರಿಸ್ಕೊಂಡ್ರಿ. ED ಪ್ರಕರಣ ಬಾಕಿ ಇದ್ರು ಸಹ ಯಾವ ಮಾಡೋದ್ರಿ? ಯಾವ ಕಾರಣಕ್ಕೆ ಗುರುತರ ಆರೋಪ ಇರ್ತಕ್ಕಂಥವ್ರನ್ನ ಇವತ್ತು ನೀವು ಇಲ್ಲಿ ಒಬ್ಬ ಅಭ್ಯರ್ಥಿ, ದಯಮಾಡಿ ಭಾರತೀಯ ಜನತಾ ಪಕ್ಷದ ನಾಯಕರು ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯ ಮಾಡ್ತೇನೆ. ಇದೇನು ನಾನು ಇದುವರೆಗೆ ಮಾತಾಡಿದ್ದೀನಿ ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ AICC ವಕ್ತಾರರು, ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ರಾಜೀವ್ ಗೌಡ್ರು ತಮಗೆ ಕೆಲವು ಅಂಶಗಳನ್ನ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದ ನಂತರ ತಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ನಾನು ತಮಗೆ ಉತ್ತರವನ್ನು ಕೊಡ್ತೇನೆ. ನಮಸ್ಕಾರ. ನಾನಿಲ್ಲಿ ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇರೋದು, ಇದು ನ್ಯಾಷನಲ್ ನ್ಯೂಸ್. ಇಡೀ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಬೇಕು ಅಂತ ನಾನು ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇದ್ದೀನಿ. As you all know, the BJP has become infamous for its washing machine politics. It focuses on targeting opposition leaders, files charges against them in numerous cases, and then pressures them to join the BJP. The moment they join the BJP, they go through some holy water wash, and at the end of it, they come out clean. Cases are dropped, and people who the BJP, who the Prime Minister himself had attacked, come out spotlessly clean. Now, today we are presenting to you a new dimension of the BJP's engagement with corruption. The brazenness with which the BJP goes about doing its job of destroying India's democratic traditions, the way using agencies that have a very specific responsibility in terms of keeping the legal and financial systems intact. Let me give you the case of a
a Prevention of Money Laundering Act case that was filed in 2014 March. There were 24 accused in this case, which involved 200 plus crores worth of a money laundering transaction. And accused number 24 in this case is the current Union Minister of State for Agriculture, Srimati Kumari Shobha Karandlaje. Shobha is my opponent in this election in Bengaluru North, but this is not an attack on her personally. This is an attack on the kind of activities, the brazen misuse of agencies and the destruction of democratic traditions that we are witnessing under the BJP. Let me tell you more. Shobha Karandlaje is accused of more than 44 crores worth of scam money, taking that much of scam money in that particular Prevention of Money Laundering Act case. The case has been filed against her by the Enforcement Directorate, Government of India. She has then gone to the High Court of Karnataka and challenged this action on the part of the Enforcement Directorate. And when she challenges this, respondent number 1 is the Enforcement Directorate, Ministry of Finance, Government of India. Respondent number 4 is Ministry of Finance, Government of India. And that case is ongoing. The ED has challenged the writ petition, and that case continues. However, in 2019, when Shobha Karandlaje files her nomination papers for Udupi Chikmagalur, a seat from which she has recently moved to Bangalore North, in that case, in that affidavit, we can present this exhibit to you. The first FIR that is listed amongst the numerous criminal cases that she lists is this case, Deputy Director of Enforcement, Directorate Zonal Office, Shantinagar, etc. But in that case, she says, this is not an applicable criminal case because a private complaint has been registered before a magistrate. Since when did the Enforcement Directorate become a private body? Today it may be a private body of the BJP, but misleading, false information was filed in that affidavit, which led people to ignore this violation of our electoral laws in 2019. It is too late in that term to challenge her election itself, because that nomination itself was based on a false affidavit. All right, what else? Now, this case is still there, and this is what is outrageous. This is what should get the country angry and agitated. This same government, under Prime Minister Modi, that talks about na khaunga, na khane dunga, we will have no tolerance for corruption. What does this government do? What does this Prime Minister do? This same Member of Parliament, who is accused of this mega prevention of money laundering scam, is inducted into the Central Ministry and honored with the job of Union Minister of State for Agriculture. Is this what the new tradition is under the BJP? That people accused by the Enforcement Directorate of very grave criminal cases, allowing them to become part of the government? Is this the same standard that you apply to others? How come there has been no interrogation, no judicial custody, no Tihar jail for people accused of this kind of massive scam, when the treatment that has been given to others, including our Deputy Chief Minister Shri D.K. Shivkumar, including our former Finance Minister Shri Chidambaram, including the former Chief Minister of Jharkhand, Shri Hemant Soren, including the current Chief Minister of Delhi, Shri Arvind Kejriwal. One standard for opposition people, another standard for BJP MPs, for BJP people facing mega criminal charges. This is not something that the Congress party is willing to tolerate. This is not something that the people of India can tolerate. This doesn't end there. People accused in this same case of money laundering, of mega amounts,
were also given tickets by the BJP in the last assembly elections. So basically, next time the Prime Minister stands up and says anything about corruption, laugh and say, enough. We have seen this nonsense. We have heard this for more than 10 years. You have no right to talk about corruption. You have corrupted the instruments of the finance ministry that are aimed at strengthening our democratic institutions, the rule of law. You have turned them into BJP party additional coalition partners, and you are destroying the institutions that have the responsibility of keeping our financial and legal system, keeping the rule of law alive. If you disagree with this, drop this person from the ministry today. Get the ED to interrogate and take into custody people facing these kinds of charges, just like you have to opposition parties and their leaders, that too at election time. This is what you have been doing. We will not stand for this. Let me show you what the people of India will do. They will tell you in this ensuing election that corruption has become the hallmark. Whenever you employ the washing machine, you are demonstrating your corruption. Whenever you use electoral bonds, you are demonstrating your corruption. That is what the people of India are witnessing plainly in daylight, that this is what the BJP is all about. This is what the Prime Minister's actions and how they differ from his talk. Clearly, the BJP has no leg to stand upon when it comes to morality and probity and honesty in the political realm. We condemn the actions of the government, of the Prime Minister in inducting a person charged with these kinds of mega corruption charges into the ministry. We condemn the false affidavits that have been filed, and we urge you in the media to take this story to every corner of India so that the true nature and actions of the BJP become visible to every Indian. ಇನ್ನೊಂದು ಅಂಶ ತಮ್ಮ ಗಮನಕ್ಕೆ ತರ್ತೀನಿ. 27/3/24 one of the general public filed a petition before the Election Commission of India seeking removal of Shobha Karandaje from the central cabinet. ಕೇಂದ್ರ ಸಚಿವರಾಗಿ ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ಒಬ್ಬರು ಸಾರ್ವಜನಿಕರು ದೂರನ್ನು ಸಹ ದಾಖಲು ಮಾಡಿದ್ದಾರೆ. ಇದರ ಮೇಲೆ ಚುನಾವಣಾ ಆಯೋಗ ಕ್ರಮವನ್ನು ಕೈಗೊಳ್ಳಬೇಕು. ಇದು ಒಂದು ಪ್ರೆಸಿಡೆಂಟ್ ಆಗಬೇಕು. ಈ ಥರ ಕಳಂಕಿತರನ್ನ ಯಾವುದೇ ಕಾರಣಕ್ಕೆ ಸಂಪುಟದಲ್ಲಿ ಮುಂದುವರಿಸುವಂಥದ್ದು ಅಥವಾ ಸಚಿವರಾಗಿ ಇಟ್ಕೊಳ್ಳುವಂಥದ್ದು ಒಂದು ಸಾಕ್ಷ್ಯ ನಾಶ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತೊಂದು ಇಟ್ ವಿಲ್ ಬಿ ಎ ರಾಂಗ್ ಮೆಸೇಜ್. ಅಂದರೆ ನೀವು ವಿರೋಧ ಪಕ್ಷದ ನಾಯಕರಾದರೆ ಇಮ್ಮಿಡಿಯೇಟ್ ಅವ್ರನ್ನ ಬಂಧನ ಮಾಡೋವಂಥದ್ದು, ಅವ್ರಿಗೆ ಬೇಲ್ ಸಿಗ್ದಂಗೆ ನೋಡ್ಕೊಳ್ಳೋವಂಥದ್ದು, ಅಥವಾ ಅವ್ರಿಗೆ ಬೇರೆ ಬೇರೆ ರೀತಿಯ ಮಾನಸಿಕ ಹಿಂಸೆ ಕೊಡುವಂಥದ್ದು, ಅವರ ಬಂಧುಗಳಿಗೆ ನಾಟ್ ಓನ್ಲಿ ಅಕ್ಯೂಸ್ಡ್ ಅವರ ಬಂಧುಗಳಿಗೆ ತೊಂದರೆ ಕೊಡುವಂಥದ್ದು, ಈ ಥರದ್ದೆಲ್ಲ ನಿರಂತರವಾಗಿ ಭಾರತೀಯ ಜನತಾ ಪಕ್ಷ ಮಾಡ್ಕೊಂಡು ಬಂದಿದೆ. ಇವತ್ತು ಶೋಭಾ ಕರಂದ್ಲಾಜೆ ಪ್ರಕರಣದಲ್ಲಿ 10 ವರ್ಷದ ಹಳೆ ಪ್ರಕರಣ, ಸುಮಾರು 48 ಕೋಟಿ ರೂಪಾಯಿಗಳ ಬೇನಾಮಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಗುರುತರ ಆರೋಪ ಇದೆ. ಅವರ ಖಾತೆನಲ್ಲೇ 70 ಲಕ್ಷ ರೂಪಾಯಿನ ಇಡಿನವರು ಸೀಸ್ ಮಾಡಿದ್ದಾರೆ. ಮತ್ತು ಇಡಿನವರು ಒಂದು ರಿಟ್ ಅಪೀಲ್ನ ಕರ್ನಾಟಕ ಹೈಕೋರ್ಟಲ್ಲಿ ಅವ್ರ ಮೇಲೆ ದಾಖಲು ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆರವರು ರಿಟ್ ಪಿಟಿಷನ್ನ ಕರ್ನಾಟಕ ಹೈಕೋರ್ಟಲ್ಲಿ ಅಕ್ಟೋಬರ್ 2010 ದಾಖಲು ಮಾಡಿದ್ದಾರೆ. ಮತ್ತು ಇವತ್ತು ಸಹ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ನಡೀತಾ ಇದೆ. ಶಿ ಈಸ್ ದ ಅಕ್ಯೂಸ್ ನಂಬರ್ 24. ಇಂತಹ ಗಂಭೀರ ಪ್ರಕರಣದಲ್ಲಿ ಏನಕ್ಕೆ ನನಗೆ ಇನ್ನೂ ಇಡಿಯವ್ರ ಮೇಲೂ ಅನುಮಾನ ಇದೆ. ನೀವು ಬೇರೆಯವ್ರ ಮೇಲೆ ಅಷ್ಟು ಸ್ಟ್ರಿಕ್ಟಾಗಿ ಕೆಲಸ ಮಾಡೋವಂಥವ್ರು, ಬಂಧನ ಮಾಡೋವಂಥವ್ರು, ಏನಕ್ಕೆ ಈ ಥರದ ಬಂಧನ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡಿಲ್ಲ ಅಂತಕ್ಕದ್ದು ಸಹ ಸಾರ್ವಜನಿಕವಾಗಿ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ನಾನು ವಿಶೇಷವಾಗಿ BJP ನಾಯಕರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೇಳ್ತಾನೆ, ಇಂತಹ ಗುರುತರ ಆರೋಪ ಇರ್ತಕ್ಕಂಥ ವ್ಯಕ್ತಿಯನ್ನು ಯಾವ ಇನ್ಫ್ಲೂಯೆನ್ಸ್ಗೋಸ್ಕರ, ಯಾವ ಒತ್ತಡಕ್ಕೋಸ್ಕರ ಕೇಂದ್ರದಲ್ಲಿ ಮಂತ್ರಿಯಾಗಿ ಮುಂದುವರಿಸ್ತಾ ಇದ್ದೀರಾ? ದಯಮಾಡಿ ನೀವು ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಿರೋ, ದೆಹಲಿನಲ್ಲಿ ಪ್ರವಾಸ ಮಾಡ್ತಿರೋ, UPನಲ್ಲಿ ಪ್ರವಾಸ ಮಾಡ್ತಿರೋ, ಅಮೇಥಿನಲ್ಲಿ ಪ್ರವಾಸ ಮಾಡ್ತಿರೋ, ಸಾರ್ವಜನಿಕವಾಗಿ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು. ಅಂದರೆ ತಿನ್ನೋರನ್ನ ಮುಟ್ಟೋದಿಲ್ಲ, ನುಂಗೋರ್ನ ಗೊತ್ತಿಲ್ಲ ಅನ್ನೋ ಏನು ಸ್ಲೋಗನ್ ಇದೆ ಅದರಿಂದ ಆಚೆ ಬರಬೇಕು. ನೀವು ಹೇಳಿಕೆಗೆ
ಅನುಗುಣವಾಗಿ ನಡೆಸ್ಕೋಬೇಕು. ಇಲ್ಲ ಅಂದರೆ ಈ ದೇಶದ ಜನರ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಮತ್ತು ಈ ಕೂಡಲೇ ಆಕೆನ ಸಂಪುಟದಿಂದ ಕೈ ಬಿಡಬೇಕು. ಮತ್ತು ಚುನಾವಣಾ ಆಯೋಗನೂ ಸಹ ಈ ಪ್ರಕರಣದಲ್ಲಿ ಗಂಭೀರ ಪ್ರಕರಣ ಆಗಿರೋದ್ರಿಂದ, ಯಾಕೆಂದರೆ ಸಾಕಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳಲ್ಲಿ ಈಗಾಗಲೇ ಹೇಳಿದ್ದಾರೆ, ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನು ಮುಚ್ಚಿಟ್ರೆ ಅದು ಮತ್ತೊಂದು ಗಂಭೀರ ಅಪರಾಧ ಆಗುತ್ತೆ. ಆ ಕಾರಣಕ್ಕೋಸ್ಕರ ಚುನಾವಣಾ ಆಯೋಗನೂ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯ ಮಾಡ್ತೇನೆ. ತಮ್ಮ ಪ್ರಶ್ನೆಗಳು ಏನಾದ್ರೆ ಕೇಳ್ಬೋದು. ಒಂದೇ ನಿಮಿಷ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದರ ಅರ್ಥ ಏನು? ನೀವು ಯಾರ ಮೇಲೆ ನೀವು ಕೇಸ್ ಹಾಕಿದ್ದೀರಾ ಅವ್ರನ್ನೇ ನೀವು ಸಂಪುಟಕ್ಕೆ ತಗೊಂಡ್ಮೇಲೆ, if you take the person who you have charged with a grave criminal offense and you bring them into the ministry, then what conflict of interest? That person will now be in a position to manipulate the ability of that enforcement directorate and this person accused of a grave criminal walk away scot-free. That is not the state of India. That is not the rule of law. And we in the Congress party condemn this unequivocally. Any question? ಇಲ್ಲ, ತಡ ಏನಿಲ್ಲ. ಈಗ ತಡ ಮಾಡಿರೋರು ಇಡಿಯವರು, ನಾವಲ್ಲ. ನಮ್ಮ ತನಿಖಾ ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಕೈಲಿ ಇಲ್ಲ. ಅವರು ಇವ್ರನ್ನ ಯಾಕೆ ಬಂಧನ ಮಾಡಿಲ್ಲ? BJPನ ಒಂದೇ ಕಾರಣಕ್ಕೆ ತಾನೆ, ಅಥವಾ ಇನ್ಯಾವುದಾದ್ರು ಇನ್ಫ್ಲೂಯೆನ್ಸ್ ಇತ್ತಾ? ಆ ಎಮ್ಮನ್ಗೆ ಯಾರು ಗಾಡ್ ಫಾದರ್ಗಳಿದ್ರೆ ಹೇಳ್ಬೇಕಲ್ಲ. ಮೋದಿ ಗಾಡ್ ಫಾದರೋ, ಅಮಿತ್ ಶಾ ಗಾಡ್ ಫಾದರೋ ಯಾರಂತ ಅವ್ರು ಹೇಳಬೇಕು. ತಡ ಮಾಡೋದಕ್ಕೆ ಕಾಂಗ್ರೆಸ್ ಪಟ್ಟಿದಲ್ಲ, ಸರ್ಕಾರ ಇರೋದು ಕೇಂದ್ರದ್ದು. ಕೊಟ್ಟಿದ್ದಾರೆ ಆಲ್ರೆಡಿ. ದಟ್ ಈಸ್ ವಾಟ್ ಐ ಸೆಡ್. ಇಲ್ಲ, ನಿನ್ನೆ ಒಬ್ಬರು ಜನರಲ್ ಪಬ್ಲಿಕ್ಕು 27/3 already filed petition before the Election Commission of India. ಇಲ್ಲ, ಇನ್ನು ಮೊನ್ನೆ ಕೊಟ್ಟಿದ್ದಾರೆ, 2 days back. Thank you. Thank you.